ಪ್ರಿಯ ವೀಕ್ಷಕರಿಗೆ ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕ್ ದೊಡ್ಡಮಗ್ಗೆ ಗ್ರಾಮದ ಡಾಕ್ಟರ್ ಪನೀಶ್ ಮತ್ತು ಡಾಕ್ಟರ್ ಜಯಶ್ರೀ ಇವರು ಮಾಡುವ ಅನಂತ ವಂದನೆಗಳು. ನಾವು ಬೆಂಗಳೂರಿನಲ್ಲಿ ವೈದ್ಯಕೀಯ ವೃತ್ತಿಯನ್ನ ಮಾಡುತ್ತಾ ಇದ್ದೇವೆ. ಆದರೆ ನಮ್ಮದು ಒಂದು ಕನಸು ಎಂಬುದಿತ್ತು. ಆ ಕನಸು ನನಸಾಯಿತು. ಅದನ್ನು ತಮ್ಮ ಮುಂದೆ ಹಂಚಿಕೊಳ್ಳಲು ಆನಂದ ಪಡುತ್ತಿದ್ದೇವೆ. ಬನ್ನಿ, ಪೂರ್ತಿಯಾಗಿ ಇದನ್ನು ಕೇಳಿ ಅನಂತರ ವಿಡಿಯೋವನ್ನ ಪೂರ್ತಿ ನೋಡಿ. ನಿಮಗೆ ಇಷ್ಟವಾಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಪತ್ರಿಕಾ ಪ್ರಕಟಣೆ. ಅಯೋಧ್ಯೆಯಲ್ಲಿರುವ ಭವ್ಯ ಶ್ರೀರಾಮ ಮಂದಿರಕ್ಕೊಂದು ಬಾಲರಾಮ. ಅಯೋಧ್ಯೆಯಲ್ಲಿ ಶ್ರೀರಾಮನ ದೇವಾಲಯಕ್ಕೆ ಶಾಸ್ತ್ರೀಯ ದಕ್ಷಿಣ ಭಾರತದ ಚಿತ್ರಕಲಾ ಶೈಲಿಯಲ್ಲಿ ಒಂದಾಗಿರುವ ಪ್ರಸಿದ್ಧ ತಂಜಾವೂರಿನ ಸ್ಥಳೀಯ ಕಲಾ ಪ್ರಕಾರದಿಂದ ಶ್ರೀ ಬಾಲರಾಮನ ಕಲಾಕೃತಿ ರಚಿಸುವ ಕನಸು ಈಗ ನನಗೆ ನನಸಾಗಿದೆ. 1 ವರ್ಷದ ಹಿಂದೆ ನಮ್ಮ ಸ್ನೇಹಿತರಾದಂತಹ ಸನ್ಮಾನ್ಯ ಜಿಕೆ ಪ್ರಮೋದ್ ಅವರನ್ನ ಭೇಟಿಯಾಗಿ ಈ ಬಗ್ಗೆ ಮನವಿ ಮಾಡಿರುವುದು ಸರಿಯಷ್ಟೇ. ರಾಮ ಭಕ್ತರು ಹಾಗೂ ದೇಶ ಕಟ್ಟುವ ಕೆಲಸದಲ್ಲಿ ನಿರಂತರವಾಗಿರುವ ಮಹಾನ್ ವ್ಯಕ್ತಿಗಳ ಸಹಕಾರದಿಂದ ಬಾಲರಾಮನ ಕೃತಿ ರಚಿಸುವ ಕಾರ್ಯಕ್ಕೆ ಅಧಿಕೃತ ಚಾಲನೆ ದೊರೆಯಿತು. ಈ ಕಾರ್ಯಕ್ರಮ ಚಾಲನೆ ದೊರೆತ ನಂತರ ನಾನು ಮತ್ತು ನಮ್ಮ ಪತ್ನಿಯವರು 12 ತಿಂಗಳ ಕಾಲ ನಿರಂತರವಾಗಿ ಅದ್ಭುತವಾದ ಬಾಲರಾಮನ ಕಲಾಕೃತಿಯನ್ನು ಮಾಡಲಾಗಿದೆ. ಆದರೆ ವಿಶೇಷ, ಈ ಕಲಾಕೃತಿ ತಯಾರಿಕೆಯಲ್ಲಿ ಬೆಲೆ ಬಾಳುವ ವಜ್ರ, ವೈಢೂರ್ಯ, ಮಾಣಿಕ್ಯ ಬಳಸಲಾಗಿದೆ. ಸಿದ್ಧಗೊಂಡಿರುವ ಅದ್ಭುತವಾದ ಬಾಲರಾಮನ ಕೃತಿಯನ್ನು ನೋಡುವುದೇ ಒಂದು ಹೆಮ್ಮೆ. ನಾವು ಹೇಳಿಕೊಳ್ಳುತ್ತೇವೆ ಎಂದು ಯಾರು ಅನ್ಯಥಾ ಭಾವಿಸಬೇಡಿ. ತಮ್ಮೆಲ್ಲರಿಗೂ ಸಂತೋಷವಾದರೆ ನಾವು ಮಾಡಿರ್ತಕ್ಕಂತಹ ಕೆಲಸಕ್ಕೆ ಒಂದು ಆನಂದವನ್ನು ಉಂಟು ಮಾಡುತ್ತದೆ ಎಂಬ ಭಾವನೆಯಿಂದ ಹೇಳುತ್ತಿದ್ದೇನೆ. ಅದ್ಭುತವಾಗಿ ಮೂಡಿ ಬಂದಿರುವ ಬಾಲರಾಮನ ಕೃತಿ ಡಿಸೆಂಬರ್ 29ರಂದು ಪೇಜಾವರ ಮಠ ಸ್ವಾಮಿಗಳಾದಂತಹ ಪರಮ ಪೂಜ್ಯ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮಿಗಳು ಅಯೋಧ್ಯೆಯಲ್ಲಿ ಅನಾವರಣಗೊಳಿಸಲಿದ್ದಾರೆ. ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರದ ಟ್ರಸ್ಟ್ ಮುಖ್ಯಸ್ಥರು ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಮೇಕ್ ಇನ್ ಇಂಡಿಯಾ ಆಧ್ಯಾತ್ಮಿಕ ಪ್ರವಾಸೋದ್ಯಮ ಯೋಜನೆಯಲ್ಲಿ ನಮ್ಮ ದೇಶದಲ್ಲಿರುವ ದೇವಾಲಯಗಳಿಗೆ ಈ ರೀತಿ ಕಲಾಕೃತಿ ಮಾಡಿಕೊಟ್ಟರೆ ಕಲೆ ಬೆಳೆಯುತ್ತದೆ. ಕಲಾ ರಸಿಕರ ಮನಸ್ಸಿಗೆ ಸಂತೋಷ ಉಂಟು ಮಾಡುತ್ತದೆ. ಇದರ ಜೊತೆಗೆ ಅನೇಕ ಜನರಿಗೆ ಇದರಿಂದ ವ್ಯಾಪಾರ ಉದ್ಯಮದಲ್ಲಿ ಸಹಾಯ ಮಾಡಿಕೊಳ್ಳಲಾಗುತ್ತದೆ. ಸಿದ್ಧಗೊಂಡಿರುವ ಈ ಬಾಲರಾಮನ ಕೃತಿಯನ್ನ ಸೂಕ್ತ ಭದ್ರತೆಯಲ್ಲಿ ವಿಶೇಷ ವಾಹನದ ಮೂಲಕ ಅಯೋಧ್ಯೆ ತಲುಪಲಿದೆ. ಸುಂದರವಾದ ಕಲಾಕೃತಿ ತಯಾರಿಕೆಯಿಂದ ಸಾಕಷ್ಟು ಜನರಿಗೆ ಅನುಕೂಲವಾಗಿದೆ. ಈ ಕಲಾಕೃತಿ ರಚಿಸಿದ ಕಲಾವಿದರಿಂದ ಹಿಡಿದು ವ್ಯಾಪಾರಿಗಳು, ಸಾರಿಗೆ ಉದ್ಯಮಕ್ಕೂ ಇದರಿಂದ ಅನುಕೂಲವಾಗಿದೆ. ಜಿಕೆ ಪ್ರಮೋದ್. ಅದ್ಭುತವಾಗಿ ಸಿದ್ಧಗೊಂಡಿರುವ ಬಾಲರಾಮನ ಕಲಾಕೃತಿ ಡಿಸೆಂಬರ್ 29ರಂದು ಅಯೋಧ್ಯೆಯಲ್ಲಿ ಲೋಕಾರ್ಪಣೆಯಾಗಲಿದೆ ಎಂಬ ವಿಷಯವನ್ನ ತಮ್ಮೆಲ್ಲರಿಗೂ ತಿಳಿಸಲು ನಮಗೆ ಹೆಮ್ಮೆಯಾಗುತ್ತಿದೆ. ಈ ತಂಡದಲ್ಲಿ ಡಾಕ್ಟರ್ ಪನೀಶ್ ಮತ್ತು ಡಾಕ್ಟರ್ ಜಯಶ್ರೀ ಮತ್ತು ಶ್ರೀ ಶರದ್ ಹೊಂಬಳಿ, ಶ್ರೀ ಮಹೇಶ್ ಠಾಗೂರ್, ಶ್ರೀ ಸತೀಶ್ ಸೇಠ್, ಜಿಕೆ ಪ್ರಮೋದ್ ಪ್ರಮುಖ ಪಾತ್ರವನ್ನ ವಹಿಸಿದ್ದಾರೆ. ಭವ್ಯವಾದ ಬಾಲರಾಮನ ಕಲಾಕೃತಿ ರಚಿಸುವ ಈ ಕಾರ್ಯಕ್ಕೆ ನಮ್ಮ ಕುಟುಂಬದ ಸದಸ್ಯರು ಸಹಾಯ ಮಾಡಿದ್ದಾರೆ. ಅವರೆಲ್ಲರಿಗೂ ನನ್ನ ಕೃತಜ್ಞತೆಗಳನ್ನ ತಿಳಿಸುತ್ತಾ ಇದ್ದೇನೆ. ಇಂದು ತಮ್ಮ ವಿಶ್ವಾಸಿ ಡಾಕ್ಟರ್ ಜಯಶ್ರೀ, ಡಾಕ್ಟರ್ ಪನೀಶ್. ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ, ಶೇರ್ ಮಾಡಿ, ಎಲ್ಲರಿಗೂ ಒಂದು ಆನಂದವಾಗಿ ಸ್ಫೂರ್ತಿಯಾಗಲಿ ಎಂಬ ಉದ್ದೇಶದಿಂದ ಇದನ್ನು ಮಾಡುತ್ತಿದ್ದೇವೆ. ಅನ್ಯಥಾ ಭಾವಿಸಬೇಡಿ. ಯದ್ಭಾವಂ ತದ್ಭವತಿ. ಧನ್ಯವಾದಗಳು.
ವೀಕ್ಷಕರಿಗೆ ಯೂಟ್ಯೂಬ್ ಮಾಮ ಮಾಡುವ ಅನಂತ ವಂದನೆಗಳು. ಡಾಕ್ಟರ್ ಜಯಶ್ರೀ ಮತ್ತು ಡಾಕ್ಟರ್ ಪನೀಶ್ ಅವರು ಶ್ರೀ ಗೋಲ್ಡನ್ ರಾಮ ತಂಜಾವೂರು ಕಲಾಕೃತಿಯನ್ನ ಭಗವಂತನ ಪ್ರೇರಣೆಯಿಂದ ಅಯೋಧ್ಯೆಯ ಶ್ರೀರಾಮ ಟ್ರಸ್ಟಿಗೆ ಸಮರ್ಪಣೆ ಮಾಡಿದ್ದರು. ಎಲ್ಲರೂ ನೋಡಿ ಆನಂದ ಪಟ್ಟಿದ್ದಾರೆ. ಪಕ್ಕದಲ್ಲಿರ್ತಕ್ಕಂಥವರು ಜಿಕೆ ಪ್ರಮೋದ್, ನಮ್ಮ ಆತ್ಮೀಯ ಸ್ನೇಹಿತರು. ಅವರಿಗೂ ನಮ್ಮ ಡಾಕ್ಟರ್ ಪನೀಶನವರಿಗೂ ಭಾರಿ ಆತ್ಮೀಯ ವಿಶ್ವಾಸ. ಆದ್ದರಿಂದ ಇದರ ಬಗ್ಗೆ ಎರಡು ಮನದಾಳದ ಮಾತನ್ನ ವಿಚಾರಿಸಿದಾಗ ಅವರು ಆದ ಅನುಭವವನ್ನು ಬಹಳ ಅದ್ಭುತವಾಗಿ ಹಂಚಿಕೊಂಡಿದ್ದಾರೆ. ಬನ್ನಿ ನೋಡೋಣ. ನಮ್ಮ ಶ್ರೀರಾಮನನ್ನ ಅಯೋಧ್ಯೆಗೆ ಹೇಗೆ ಕಳಿಸಿಕೊಟ್ಟರು ಎಂಬುದನ್ನು ತಾವು ಪೂರ್ಣವಾಗಿ ನೋಡಿ. ಧನ್ಯವಾದಗಳು. ವೀಕ್ಷಕರಿಗೆ ಯೂಟ್ಯೂಬ್ ಮಾಮ ಮಾಡುವ ಅನಂತ ವಂದನೆಗಳು. ಇಂದಿನ ವಿಶೇಷ ಏನೆಂದರೆ, ನನ್ನ ಪಕ್ಕದಲ್ಲಿ ನಿಂತಿರ್ತಕ್ಕಂಥವರು ಡಾಕ್ಟರ್ ಜಯಶ್ರೀ ಮತ್ತು ಡಾಕ್ಟರ್ ಪನೀಶ್. ಇವರು ಹಾಸನ ಜಿಲ್ಲಾ ಅರಕಲಗೂಡು ತಾಲೂಕು ದೊಡ್ಡಮಗ್ಗೆ ಗ್ರಾಮದವರು. ಇವರು ಬೆಂಗಳೂರಿನಲ್ಲಿ ವಾಸವಾಗಿದ್ದಾರೆ. ಇವರು ವೈದ್ಯಕೀಯ ವೃತ್ತಿಯಲ್ಲಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ಇವರ ದಂಪತಿಗಳು ತಂಜಾವೂರ್ ಕೃತಿಯಲ್ಲಿರ್ತಕ್ಕಂತಹ ಶ್ರೀರಾಮ ಲಲ್ಲಾ ವಿಗ್ರಹವನ್ನ ರಚಿಸಿದ್ದಾರೆ. ಈ ವಿಗ್ರಹವನ್ನ ನಮ್ಮ ಅಯೋಧ್ಯೆಯ ಶ್ರೀರಾಮ ಮಂದಿರಕ್ಕೆ ಕಳಿಸಿಕೊಟ್ಟಿದ್ದಾರೆ. ಇದು ನಮ್ಮ ಕರ್ನಾಟಕದ 2ನೇ ಕೀರ್ತಿಯನ್ನ ಹೆಚ್ಚಿಸಿದೆ. ಮೇಲೆ ಕಾಣಿಸ್ತಕ್ಕಂಥವರು ಉಡುಪಿ ಶ್ರೀ ಪೇಜಾವರ ಸ್ವಾಮಿಗಳು. ಪಕ್ಕದಲ್ಲಿ ನಿಂತಿರ್ತಕ್ಕಂಥವರು ಡಾಕ್ಟರ್ ಪನೀಶ್ ಮತ್ತು ಜಯಶ್ರೀ. ಅವರ ಪಕ್ಕದಲ್ಲಿ ಮೈಕ್ ಹಿಡಿದು ನಿಂತಿರ್ತಕ್ಕಂಥವರು ಜಿಕೆ ಪ್ರಮೋದ್, ನಮ್ಮ ಆತ್ಮೀಯ ಸ್ನೇಹಿತರು. ನಾವು ಅವರಿಗೆ ಫೋನ್ ಮಾಡಿ ಕೇಳಿದಾಗ ಈ ಕಾರ್ಯಕ್ರಮವನ್ನ ಹೇಗೆ ರೂಪಿಸಿ ಅಯೋಧ್ಯೆಗೆ ಕಳಿಸಿಕೊಟ್ಟರು ಎಂದು ಕೇಳಿದಾಗ ಅವರು ಒಂದು ಅದ್ಭುತವಾದ ವಿಚಾರಗಳನ್ನ ತಿಳಿಸಿದರು. ನಮಗೆ ಕೇಳಿ ಆಶ್ಚರ್ಯವಾಯಿತು. ಎಂತಹ ಪವಾಡ ನಡೆಯಿತು. ಕರ್ನಾಟಕದಿಂದ ಅಯೋಧ್ಯೆಗೆ ಶ್ರೀರಾಮನ ವಿಗ್ರಹ ಚಿತ್ರ ತಂಜಾವೂರು ಕೃತಿ ತಲುಪಬೇಕು ಎಂದರೆ ಹೇಗೆ ಎಂದು ಅವರನ್ನು ನಾವು ವಿಚಾರಿಸಿದಾಗ ಅವರು ಪೂರ್ಣವಾಗಿ ನಮ್ಮ ಜೊತೆ ಅವರ ಅಲ್ಲಿರ್ತಕ್ಕಂತಹ ಡಾಕ್ಟರ್ ಪನೀಶ್ ಅವರಿಗೂ ಜಿಕೆ ಪ್ರಮೋದ್ ಅವರಿಗೂ ಇರ್ತಕ್ಕಂತಹ ವಿಶ್ವಾಸವನ್ನು ಹಂಚಿಕೊಳ್ಳುವಾಗ ಅವರು ರಾಮ ಮಂದಿರದ ಬಗ್ಗೆ ಎರಡು ಮನದಾಳದ ಮಾತನ್ನು ನಮ್ಮ ಜೊತೆಯಲ್ಲಿ ಹಂಚಿಕೊಂಡಿದ್ದಾರೆ.
ಆ ಮಾತನ್ನು ಕೇಳೋಣ ಬನ್ನಿ. ಕಳೆದ ವರ್ಷದ ಮಗ್ಗೆ ರಥೋತ್ಸವದಲ್ಲಿ ವೇಣುಗೋಪಾಲ ಸ್ವಾಮಿಯ ತಂಜಾವೂರು ಕೃತಿಯನ್ನ ಡಾಕ್ಟರ್ ಪಣೀಶ್ ಹಾಗೂ ಜಯಶ್ರೀ ಪಣೀಶ್ ಅವರು ದೊಡ್ಡ ಮಗ್ಗಿಗೆ ಉಡುಗೊರೆಯಾಗಿ ನೀಡುತ್ತಾರೆ. ಹಾಗೆ ಮಾತನಾಡುತ್ತಾ ನನಗೆ ಅಯೋಧ್ಯೆಯಲ್ಲಿರುವ ಮಂದಿರಕ್ಕೆ ರಾಮಲಲ್ಲಾನನ್ನ ಮಾಡಬೇಕೆನ್ನಿಸುತ್ತದೆ ಎಂದು ಹೇಳುತ್ತಾರೆ. ಆ ವಿಚಾರವನ್ನ ಜಿ.ಕೆ. ಪ್ರಮೋದ್ ರವರ ಬಳಿ ಬಂದು ಶೇರ್ ಮಾಡುತ್ತಾರೆ. ನಂತರ ಜಿ.ಕೆ. ಪ್ರಮೋದ್ ರವರು ಮಹಾನ್ ವ್ಯಕ್ತಿಯೊಬ್ಬರ ಅನುಮತಿಯಿಂದ ಕಾರ್ಯಕ್ರಮಕ್ಕೆ ಚಾಲನೆ ನೀಡುವುದಕ್ಕೆ ಪ್ರಯತ್ನ ಮಾಡುತ್ತಾರೆ. ನಂತರ ಇನ್ನೊಬ್ಬ ಮಹಾನ್ ವ್ಯಕ್ತಿಯಿಂದ ಅವರಿಗೆ ಅನುಮತಿ ಬೇಕಾಗಿರುತ್ತದೆ. 3 ತಿಂಗಳು 4 ತಿಂಗಳು ಆದರೂ ಸಹ ಇನ್ನೊಬ್ಬ ಮಹಾನ್ ವ್ಯಕ್ತಿಯಿಂದ ಅನುಮತಿ ದೊರಕಲೇ ಇಲ್ಲ. ಆದರೆ ಭಗವಂತ ತನ್ನ ಕೆಲಸವನ್ನು ಹೇಗೆ ಮಾಡಿಸಿಕೊಳ್ಳಬೇಕು ಎಂಬುದು ಭಗವಂತನಿಗೆ ಗೊತ್ತು. ಜಿ.ಕೆ. ಪ್ರಮೋದ್ ರವರು ಲಕ್ನೋನಲ್ಲಿ ಅಚಾನಕ್ ಆಗಿ ಒಂದು ರೂಮ್ನ ಬದಲಾವಣೆ ಮಾಡಬೇಕಾದರೆ ಅವರು ಅಯೋಧ್ಯೆಗೆ ಹೋಗುವ ಒಂದು ವಿಚಾರವನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡಿರುತ್ತಾರೆ. ಆಗ ಅಯೋಧ್ಯೆಗೆ ಹೇಗೆ ಹೋಗುವುದು, ಅಲ್ಲಿ ಪಾಸ್ ಇದೆಯೇ ಎಂದು ಅವರು ಯೋಚನೆ ಮಾಡುತ್ತಿದ್ದಾಗ ರೂಮಿನ ಲಾಬಿಯಲ್ಲಿ ಹಿಂದುಗಡೆಯಿಂದ ಇನ್ನೊಬ್ಬರು ಬಂದು ತಾವು ಎಲ್ಲಿಯವರು, ಕನ್ನಡ ಮಾತನಾಡುತ್ತಿದ್ದೇರೆ ಎಂದು ವಿಚಾರಿಸುತ್ತಾರೆ. ಅವರೇ ಸತೀಶ್ ಸೇಠ್. ಪ್ರಮೋದ್ ಹಾಗೂ ಕುಟುಂಬಕ್ಕೆ ಅಯೋಧ್ಯೆಯಲ್ಲಿ ಪಾಸನ್ನ ಮಾಡಿಸಿಕೊಟ್ಟು ದರ್ಶನವನ್ನ ಮಾಡಿಸಿಯೇ ಬಿಡುತ್ತಾರೆ. ಪ್ರಮೋದ್ ಹಾಗೂ ಸತೀಶ್ ಸೇತ್ ಅವರ ಬಾಂಧವ್ಯ ಇನ್ನೂ ಹೆಚ್ಚಾಗಿ ಸತೀಶ್ ಸೇತ್ ಅವರ ಬಳಿ ಪ್ರಮೋದ್ ರವರು ನೀವು ಒಮ್ಮೆ ಪಣೀಶ್ ದಂಪತಿಗಳನ್ನ ವಿಶ್ವತೀರ್ಥ ಪೇಜಾವರ ಸ್ವಾಮೀಜಿ ಬಳಿ ಕರೆದುಕೊಂಡು ಹೋಗಿ ಎಂದು ಹೇಳುತ್ತಾರೆ. ಆಗ ಅವರು ಉಡುಪಿಯ ಮಹೇಶ್ ಠಾಕೂರ್ ಅವರನ್ನ ಕರೆದುಕೊಂಡು ವಿಶ್ವತೀರ್ಥ ಪೇಜಾವರ ಸ್ವಾಮೀಜಿಗಳ ಆಶೀರ್ವಾದವನ್ನು ಪಡಿಸಿ ಈ ಕಲಾಕೃತಿಯ ಕಾರ್ಯಕ್ರಮವನ್ನು ಮಾಡಲು ಚಾಲನೆ ನೀಡುತ್ತಾರೆ. ಆಲ್ಮೋಸ್ಟ್ 9 ತಿಂಗಳು, ದಿನಕ್ಕೆ 14 ಗಂಟೆ ಕೆಲಸ ಮಾಡಿ ಈ ಕಲಾಕೃತಿ ಅದ್ಭುತವಾಗಿ ಹೊರಹೊಮ್ಮಿದೆ. ವಜ್ರ ವೈಡೂರ್ಯಗಳಿಂದ ಕೂಡಿರುವ ಕಲಾಕೃತಿ ಕೋಟ್ಯಾಂತರ ರೂಪಾಯಿ ಬೆಲೆಯನ್ನ ಬಾಳುತ್ತದೆ. ನಂತರ ಇದಕ್ಕೆ ಬೇಕಾದ ಮತ್ತೊಂದು ಅಪ್ರೂವಲ್ ಅನ್ನ ಶರಜ್ಜಿಯವರು ಮಹಾನ್ ವ್ಯಕ್ತಿಯಿಂದ ಅಯೋಧ್ಯೆ ಟ್ರಸ್ಟ್ನಿಂದ ತರಿಸಿಯೇ ಬಿಡುತ್ತಾರೆ. ವಿಶ್ವತೀರ್ಥ ಪೇಜಾವರ ಶ್ರೀಗಳ ಪಾದಪೂಜೆಯೂ ನಡೆಯುತ್ತದೆ. ನಂತರ ಇಂಡಿಯನ್ ಪೋಸ್ಟ್ ಆಫೀಸ್ ಸಹಯೋಗಿತ್ವದಲ್ಲಿ ಈ ಭರ್ಜರಿಯಾದ ರಾಮಲಲ್ಲ ಅಯೋಧ್ಯೆಗೆ ತೆರಳಿ ಅಲ್ಲಿ ಅಯೋಧ್ಯೆ ರಾಮನ ಟ್ರಸ್ಟ್ನ ಮೆಂಬರ್ಗಳು ಇದನ್ನು ಸ್ವೀಕರಿಸಿ ಒಂದು ಜಾಗದಲ್ಲಿ ಅದನ್ನ ಇರಿಸಿ 29ನೇ ತಾರೀಕು ಇದು ಲೋಕಾರ್ಪಣೆ ಆಗಲಿದೆ. ಪೂಜ್ಯ ವಿಶ್ವತೀರ್ಥ ಪೇಜಾವರ ಸ್ವಾಮೀಜಿಯವರು ಅಯೋಧ್ಯೆಯಲ್ಲಿ ಇದನ್ನ 29ನೇ ತಾರೀಕಿಗೆ ಲೋಕಾರ್ಪಣೆ ಮಾಡುತ್ತಿದ್ದಾರೆ. ಈ ಕಾರ್ಯಕ್ರಮವನ್ನು ನೋಡಲು ಬೆಂಗಳೂರಿನಿಂದ ನೂರಾರು ಭಕ್ತರು ಅಯೋಧ್ಯೆಗೆ ಪ್ರಯಾಣ ಬೆಳೆಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಅನೇಕ ಫ್ಯಾಮಿಲಿ ಮೆಂಬರ್ಗಳು ಸಪೋರ್ಟ್ ಮಾಡಿದ್ದಾರೆ. ಮುಖ್ಯವಾಗಿ 3 ಮಹಾಚೇತನಗಳು ಕೆಲಸ ಮಾಡಿವೆ. ಆ 3 ಮಹಾಚೇತನ ಜೊತೆಗೆ 5 ವ್ಯಕ್ತಿಗಳು ಸಾಥನ್ನ ಕೊಟ್ಟು ಒಂದು ಟೀಮ್ ಆಗಿ ಮಾಡಿ ಈ ಕೆಲಸವನ್ನ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗುತ್ತೆ. ಸ್ನೇಹಿತರಾದಂತಹ ಜಿ.ಕೆ. ಪ್ರಮೋದ್ ಅವರು ಇಲ್ಲಿಯ ತನಕ ವಿಚಾರವನ್ನ ನಿಮಗೆ ತಿಳಿಸಿದ್ದಾರೆ. ಈಗ ಸತೀಶ್ ಸೇಠ್ ಅವರು ಮತ್ತು ಮಹೇಶ್ ಠಾಕೂರ್ ಅವರು 2 ಮನದಾಳದ ಮಾತನ್ನ ಹೇಳುತ್ತಾರೆ. ತಾವೆಲ್ಲ ಕೇಳಿ ಅನಂತರ ನಮ್ಮ ಶ್ರೀರಾಮ ಅಯೋಧ್ಯೆಗೆ ಹೋಗಿದ್ದಕ್ಕಂತಹ ಸನ್ನಿವೇಶವನ್ನ ನೋಡಿ ಕಣ್ತುಂಬಿ ಆನಂದ ಪಡಿ ಎಂದು ನಾವು ಇಲ್ಲಿ ವಿನಂತಿಸುತ್ತೇವೆ. ಡಾಕ್ಟರ್ ಪಾನೇಶ್ ಮತ್ತು ಜಯಶ್ರೀ ಪಾನೇಶ್ ಅವರ ತಂಜಾವೂರು ಶೈಲಿಯ ಕಲಾಕೃತಿಯನ್ನು ಅಯೋಧ್ಯೆಗೆ ಇದೇ ಡಿಸೆಂಬರ್ 29ರಂದು ಸಮರ್ಪಿಸಲಿದ್ದಾರೆ. ಈ ಸಮರ್ಪಣೆಯಲ್ಲಿ ನನ್ನ ಭಾಗವಹಿಸಿಕೆ ತೀರಾ ಆಕಸ್ಮಿಕ. ಅದು ನನ್ನ ಸುಯೋಗವನ್ನು ಅನ್ನಬೇಕು. ನಾನು ಕುಂಭಮೇಳಕ್ಕೆ ಹೋಗುವ ಸಂದರ್ಭದಲ್ಲಿ ಲಕ್ನೋ ಹೋಗಿದ್ದೆ. ಲಕ್ನೋದಲ್ಲಿ ನಾವು ವಾಪಸ್ ಹಿಂದೆ ಬರುವಾಗ ನಮಗೆ ಅನಿರೀಕ್ಷಿತವಾಗಿ ಜಿ.ಕೆ. ಪ್ರಮೋದ್ ಅವರ ಭೇಟಿಯಾಯಿತು. ಅವರು ಕನ್ನಡದಲ್ಲಿ ಮಾತಾಡ್ತಿದ್ರು, ಅಯೋಧ್ಯೆಗೂ ಹೋಗೋ ವಿಚಾರ ಚರ್ಚಿಸಿದ್ರು. ನಾನು ಆ ಸಂದರ್ಭದಲ್ಲಿ ಅವರಿಗೆ ಮಹೇಶ್ ಠಾಕೂರ್ ಅವರ ಹತ್ರ ಹೇಳಿ ಅಯೋಧ್ಯೆಗೂ ಒಂದು VIP ಪಾಸನ್ನು ಮಾಡಿಕೊಟ್ಟಿದ್ದೆ. ಅದೇ ನಮ್ಮ ಪ್ರಾರಂಭದ ಭೇಟಿ. ತದನಂತರ 1 ವಾರದ ನಂತರ ನನಗೆ ಅವರಿಂದ ಫೋನ್ ಬಂತು. ಜಯಶ್ರೀ ಪಾನೇಶ್ ಮತ್ತು ಡಾಕ್ಟರ್ ಪಾನೇಶ್ ಅವರು
ತಂಜಾವೂರು ಶೈಲಿಯ ಕಲಾಕೃತಿಯನ್ನು ಅಯೋಧ್ಯೆಗೆ ಸಮರ್ಪಿಸಲಿಕ್ಕೆ ಇಚ್ಛಿಸ್ತಾರೆ. ತಾವು ಪೂಜ್ಯ ಪೇಜಾವರ ಶ್ರೀಗಳ ಹತ್ರ ಮಾತನಾಡಿ ಏನಾದರೂ ಅದಕ್ಕೆ ವ್ಯವಸ್ಥೆ ಮಾಡಲಿಕ್ಕೆ ಆಗುತ್ತಾ ಅಂತ. ನಾನು ಮಹೇಶ್ ಠಾಕೂರ್ ಅವರ ಹತ್ರ ಚರ್ಚಿಸಿ ಅವರು ಪೂಜ್ಯ ಶ್ರೀಗಳ ಹತ್ರ ಮಾತನಾಡಿ ಆಯಿತು ಅಂದರು. ಈ ಒಂದು ಭರವಸೆಯನ್ನು ನಾನು ಪನೇಶ್ ದಂಪತಿಗಳಿಗೆ ಕೊಟ್ಟೆ. ಅವರು ಕಲಾಕೃತಿಯನ್ನು ಪ್ರಾರಂಭ ಮಾಡಿದರು. ಕಲಾಕೃತಿ ಅತ್ಯದ್ಭುತವಾಗಿ ಮೂಡಿಬಂತು. ಸುಮಾರು 14 ಗಂಟೆಗಳ ಕಾಲ 9 ತಿಂಗಳಲ್ಲಿ ಅವರು ಈ ಕಲಾಕೃತಿಯನ್ನು ರಚಿಸಿದ್ದಾರೆ. ಅವರಿಗೆ ನನ್ನ ಅನಂತಾನಂತ ಅಭಿನಂದನೆಗಳು. ಹಾಗೆ ಕಲಾಕೃತಿಯನ್ನು ತಯಾರಾಯಿತು. ಅಯೋಧ್ಯ ಟ್ರಸ್ಟಿಂದ ಈ ಕಲಾಕೃತಿಯನ್ನು ಸ್ವೀಕಾರ ಮಾಡುವ ಬಗ್ಗೆ ಯಾವ ಪತ್ರನೂ ಬಂದಿರಲಿಲ್ಲ. ನಾನು ಮಹೇಶ್ ಠಾಕೂರಲ್ಲಿ ದಿನಾಲೂ ಅವರಿಗೆ ಫೋನ್ ಮಾಡಿ ವಿಚಾರಿಸುವಾಗ ಒಂದು ದಿನ ಪೇಜಾವರ ಶ್ರೀಗಳು ಪನೇಶ್ ದಂಪತಿಗಳ ಮನೆಗೆ ಭೇಟಿ ನೀಡಿ ಆ ಕಲಾಕೃತಿಯನ್ನು ನೋಡ್ಲಿಕ್ಕೆ ಬಯಸ್ತಾರೆ ಅಂತ ಹೇಳಿದರು. ಬಹಳ ಸಂತೋಷ ಆಯಿತು. ಇದೇ ಡಿಸೆಂಬರ್ 8ರಂದು ಅವರ ಕಲಾಕೃತಿಯನ್ನು ಡಾಕ್ಟರ್ ಪನೇಶ್ ಅವರ ಮನೆಗೆ ಬಂದು ನೋಡಿದರು. ಹಾಗೂ ಅದಕ್ಕೆ ಪೂಜೆ ಸಲ್ಲಿಸಿ ಪನೇಶ್ ದಂಪತಿಗಳನ್ನು ಅವರು ಆಶೀರ್ವದಿಸಿದರು. ಇದಾದ 3 ದಿನದಲ್ಲಿ ಡಿಸೆಂಬರ್ 11ರಂದು ನಮಗೆ ಅಯೋಧ್ಯ ಟ್ರಸ್ಟಿಂದ ಲೆಟರ್ ಬಂತು. ನಿಮ್ಮ ಕಲಾಕೃತಿಯನ್ನು ನಾವು ಸ್ವೀಕಾರ ಮಾಡ್ತೇವೆ ಅಂತ. ಬಹಳ ಸಂತೋಷಪಟ್ಟರು. ಈ ಒಂದು ಎಲ್ಲ ಹಂತದಲ್ಲಿ ನನಗೆ ಮಹೇಶ್ ಠಾಕೂರ್ ಅವರು ಬಹಳಷ್ಟು ಮುತುವರ್ಜಿಯಿಂದ ಕೆಲಸ ಮಾಡಿದ್ದಾರೆ. ಅವರಿಗೂ ನನ್ನ ಅನಂತಾನಂತ ಧನ್ಯವಾದಗಳು. ಹಾಗೂ ಈ ಕಲಾಕೃತಿಯನ್ನು ಸಮರ್ಪಿಸುವಲ್ಲಿ ಜಿ.ಕೆ. ಪ್ರಮೋದ್ ಅವರು ಬಹಳಷ್ಟು ಅವರು ಕೆಲಸ ಮಾಡಿದ್ದಾರೆ. ಅದನ್ನು ಎಲ್ಲರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಧನ್ಯವಾದ. ಮಾಡಿದಂಥ ಸುಮಾರು 9 ತಿಂಗಳು ದಿನಕ್ಕೆ 14 ಗಂಟೆಯಂತೆ ಉತ್ತಮವಾದಂಥ ಕೃತಿಯನ್ನ ನಿರ್ಮಾಣ ಮಾಡಿದಂಥ ಜಯಶ್ರೀ ಡಾಕ್ಟರ್ ಪನೇಶ್ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇನೆ. ಪರಮ ಪೂಜ್ಯ ಪೇಜಾವರ ಶ್ರೀಗಳು ರಾಮಜನ್ಮಭೂಮಿಯ ಟ್ರಸ್ಟಿಗಳಾಗಿರುವಂಥ ಪರಮ ಪೂಜ್ಯ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯವರು ಡಿಸೆಂಬರ್ 25ರಿಂದ ಡಿಸೆಂಬರ್ 31 ತನಕ ರಾಮಲಲ್ಲಾನಲ್ಲಿ ಮಂಡಲೋತ್ಸವ ಜರಗಲಿಕ್ಕಿದೆ. 28ರಂದು ಅದನ್ನ ಅಯೋಧ್ಯೆಯಲ್ಲಿ ಅದನ್ನ ಸಮರ್ಪಣೆ ರಾಮಲಲ್ಲನಿಗೆ ಅದನ್ನ ಸನ್ಮಾನ್ಯ ಪರಮ ಪೂಜ್ಯರ ಮುಖಾಂತರ ಅದನ್ನು ಹಸ್ತಾಂತರ ಮಾಡಲಿಕ್ಕಿದ್ದಾರೆ. ಇದೊಂದು ಅದ್ಭುತವಾದಂತ ಒಂದು ಕಲಾಕೃತಿಯನ್ನ ಮಾಡಿದಂತ ಜಯಶ್ರೀ ಪ್ರಾಣೇಶ್ ಅವರಿಗೆ ಮತ್ತೆ ಡಾಕ್ಟರ್ ಗಣೇಶ್ ಅವರಿಗೆ ನಾನು ಅಭಿನಂದನೆಯನ್ನ ಸಲ್ಲಿಸಿದ್ದೇನೆ. ಯಶಸ್ವಿಯಾದಂತ ಒಂದು ಕಲಾಕೃತಿ. ಈ ಒಂದು ಕಲಾಕೃತಿಯನ್ನ ಭಾರಿ ಕಷ್ಟಪಟ್ಟು ತುಂಬಾ ಭಕ್ತಿಪೂರ್ವಕವಾಗಿ ಅದನ್ನ ನಿರ್ಮಿಸಿದ್ದಾರೆ. ಪರಮ ಪೂಜ್ಯರು ಪೂಜೆ ಮಾಡುವುದರ ಮುಖೇನ ಮತ್ತೆ ಆ ಕಾರ್ಯಕ್ರಮದಲ್ಲಿ ಉಲ್ಲೇಖ ಮಾಡ್ತಾರೆ. ಶ್ರೀರಾಮನ ಮೂರ್ತಿಯನ್ನ ಅತಿ ಅದ್ಭುತವಾಗಿ ಮಾಡಿರ್ತಾರೆ. ಈ ಸಂದರ್ಭದಲ್ಲಿ ತಾಯಿ ಕೌಶಲ್ಯ ನೆನಪಾಗುತ್ತದೆ ಅನ್ನುವಂಥ ವಿಚಾರನ ಕೂಡ ಇದನ್ನ ಅವರ ಒಂದು ಮಾತಿನಲ್ಲಿ ಅದನ್ನು ಉಲ್ಲೇಖ ಮಾಡ್ತಾರೆ. ಅವರಿಗೆ ಭಗವಂತ ಶ್ರೀರಾಮಲಲ್ಲನು ಅವರಿಗೆ ಆಯುರಾರೋಗ್ಯ ಐಶ್ವರ್ಯ ನೆಮ್ಮದಿಯನ್ನು ಕೊಡಲಿ. ಈ ಏನು ಕೊಡುವಂತ ಕೃತಿ ಏನು ಕಲಾಕೃತಿ ಇದೆ ಅದು ಯಶಸ್ವಿಯಾಗಿ ನಮ್ಮ ರಾಮ ಜನ್ಮಭೂಮಿಗೆ ತಲುಪಲಿ, ರಾಮನಿಗೆ ಸಮರ್ಪಣೆವಾಗಲಿ. ಜಿ.ಕೆ. ಪ್ರಮೋದ್ ಅವರು ಅವರ ಮುಖಾಂತರ ನಮ್ಮ ಸತೀಶ್ ಶೇಟ್ ಅವರು ಸತೀಶ್ ಶೇಟ್ ಅವರು ನನ್ನ ಬಳಿ ಅದನ್ನ ಸಂಪರ್ಕ ಮಾಡ್ತಾರೆ. ನಾನು ಪರಮ ಪೂಜ್ಯರಲ್ಲಿ ಇದನ್ನ ವಿನಂತಿಯನ್ನು ಮಾಡ್ತೇನೆ. ಅದಕ್ಕೆ ಪರಮ ಪೂಜ್ಯರು ಮಾಡಬಹುದು, ಮುಂದುವರಿಸಲಿ, ರಾಮನಿಗೆ ಸಮರ್ಪಣೆ ಆಗಲಿ ಅನ್ನುವಂಥ ವಿಚಾರವನ್ನ ಪರಮ ಪೂಜ್ಯರು ಹೇಳ್ತಾರೆ. ತದನಂತರ ಸುಮಾರು 9 ತಿಂಗಳ ಹಿಂದೆ ಇದರ ಒಂದು ವಿಚಾರ ವಿನಿಮಯಗಳು ಆಗ್ತವೆ. ಅಲ್ಲಿಂದ ಅದನ್ನು ಪ್ರಾರಂಭ ಮಾಡ್ತಾರೆ. ಈ ಸಂದರ್ಭದಲ್ಲಿ ನಾನು ಜಿ.ಕೆ. ಪ್ರಮೋದ್ ಅವರಿಗೆ ಮತ್ತು ಸತೀಶ್ ಶೆಟ್ಟಿ ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಈ ಕೃತಿಯನ್ನು ತಯಾರು ಮಾಡೋದಕ್ಕೋಸ್ಕರ ಅವರು ಮಾಡಿದಂತಹ ಸಂಪರ್ಕಗಳು ಮತ್ತೆ ವಿಚಾರ ವಿನಿಮಯಗಳನ್ನು ಮಾಡಿದ್ದಾರೆ. ಅಭಿನಂದನೆಯನ್ನ ಎಲ್ಲರಿಗೂ ನಮಸ್ಕಾರ. ನೀವೆಲ್ಲ ಬಂದಿದ್ದು ಬಹಳ ಬಹಳ ಸಂತೋಷ ಆಯಿತು. ಸೊ ಈ ರಾಮನ್ ಐಡಲ್ ಮಾಡೋಕ್ಕೆ ಆಲ್ಮೋಸ್ಟ್ 9 ಮಂತ್ಸ್ ಆಯಿತು. ನನಗೆ ಲಾಸ್ಟ್ ಫೆಬ್ರವರಿಯಲ್ಲಿ ಸ್ಟಾರ್ಟ್ ಮಾಡಿದ್ದು. ಇವಾಗ ಒಂದು 2 ವೀಕ್ಸ್ ಮುಂಚೆ ಮುಗಿದಿದೆ ಇದು. ಇವತ್ತು ನಿಮ್ಮನ್ನೆಲ್ಲ ನೋಡಿ ಬಹಳ ಸಂತೋಷ ಆಗ್ತಾ ಇದೆ. ಸೊ ಇದರಲ್ಲಿ ಈ ಬೋರ್ಡ್ ಪ್ಲೇವುಡ್ ಬೋರ್ಡ್ ಮೇಲೆ ಮಾಡಿರೋದು. ಇದು ವಾಟರ್ ಬೋರ್ಡು 6x4 ಫೀಟ್. ಸೊ ಇದರಲ್ಲಿ ಬೋರ್ಡ್ ರೆಡಿ ಮಾಡೋಕ್ಕೆ 1 ವೀಕ್ ಬೇಕಾಗುತ್ತೆ. ಸೊ ಇದು
ಕ್ಲಾತ್ ಎಲ್ಲ ಹಾಕಿ ಫೆವಿಕಾಲು ಗಮ್ಮು ಅದೆಲ್ಲ ರೆಡಿ ಮಾಡ್ಕೊಳಕ್ಕೆ. ಅದೆಲ್ಲ ಆದಮೇಲೆ ಥರ್ಮೋಕಾಲಲ್ಲಿ ರಾಮನ್ ಪಿಕ್ಚರ್ ಬರ್ಕೊಂಡು ಥರ್ಮೋಕಾಲಲ್ಲಿ ಕಟ್ ಮಾಡಿಕೊಂಡು ಅದು ಅಂಟಿಸ್ಕೋಬೇಕು. ಅದ್ರ ಮೇಲೆ ಕ್ಲೇ ವರ್ಕ್ ಮಾಡಬೇಕು. ಸೊ ಒಂದು ಲೇಯರ್ ಕ್ಲೇ ಹಾಕಿ ಫುಲ್ ಎಲ್ಲ ಅದಕ್ಕೂ ಆಮೇಲೆ ಇದು ಕ್ಲೇ ವರ್ಕ್ ಆದಮೇಲೆ ಇಂಟ್ರಿಕೇಟೆಡ್ ವರ್ಕ್ ಡಿಸೈನ್ಸ್ ಎಲ್ಲ ಮಾಡಿ 24 ಕ್ಯಾರೆಟ್ ಗೋಲ್ಡ್ ಶೀಟ್ ಅಂಟಿಸಿ ಅದ್ರ ಮೇಲೆ ಸ್ಟೋನ್ ವರ್ಕ್ ಆಗಿರೋದು ಇದು. ಅದು ಕ್ಲೇ ವರ್ಕ್ ಇದೇ 24 ಕ್ಯಾರೆಟ್ ಗೋಲ್ಡ್ ಬುಕ್ ಗೋಲ್ಡ್ ಶೀಟ್. ಇದು ಒಂದು ಬುಕ್ ಅಲ್ಲಿ 20 ಶೀಟ್ಸ್ ಇರುತ್ತೆ. ಈ ತರದ್ದು ಒಂದು 100 ಬುಕ್ಸ್ ಆಗಿದೆ ಇದು. ಇದೆಲ್ಲ ವೆಲ್ಲೂರಿಂದ ತರಿಸಿ ಮಾಡಿದ್ದು. ಇದು ಕ್ಲೇ ವರ್ಕ್ ಅಂದ್ರೆ ಈ ತರ ನಾನು ಬರ್ಕೊಂಡು ಇದು ಒಂದು ಮಾಡೋಕ್ಕೆ 5 hours ಬೇಕು. ಇದು ಕಲ್ಕಿ ಅಲ್ಲಿ ಮಾಡಿದ್ದು ಒಂದು ಸ್ವಲ್ಪ ಇದು ದೊಡ್ಡದಾಯ್ತು ಅಂತ ಇದು ಅಲ್ಲಿ ಮಾಡಕ್ ಆಗಿಲ್ಲ. ಇನ್ನೊಂದು ಚಿಕ್ಕದ್ ಮಾಡಿದಾಯ್ತು ಅಲ್ಲಿ ಬರ್ಕೊಂಡು. ಸೊ ಈ ತರ ಕ್ಲೇ ವರ್ಕ್ ಅಂದ್ರೆ ಈ ತರ ಮಾಡ್ಕೋಬೇಕು ಬರ್ಕೊಂಡು ಅದ್ರ ಮೇಲೆ. ಸೊ ಇದೆಲ್ಲ ಹಂಗೇನೆ ಮಾಡಿರೋದು. ಕೆಳಗಡೆ ಎಲ್ಲ ಪೂರ್ತಿ ನವಗ್ರಹ ಇದೆ. ಮಧ್ಯ ಸೂರ್ಯ, ಒಂದು ರಾಹು, ಆ ಕಡೆ ಕೇತು, ಗುರು, ಶುಕ್ರ, ಬುಧ, ಸೋಮು, ಮಂಗಳ, ಶನಿ, ಇಷ್ಟು ನವಗ್ರಹಗಳು. ಅದ್ರ ಮೇಲೆ ಸಹಸ್ರದಳ, ಅದ್ರ ಮೇಲೆ ರಾಮ ನಿಂತಿರೋದು. ಈ ಪಾದನ ಡಾಕ್ಟರ್ ಮಾಡಿದ್ದು. ಅಲ್ವಾ, ಮುಖಕ್ಕಿಂತಾನು ಚೆನ್ನಾಗಿದೆ ಪಾದ. ಇಲ್ಲಿ ಆ ಕಡೆ ಒಂದ್ ಕಡೆ ಗರುಡ ಇದ್ದಾರೆ, ಇನ್ನೊಂದ್ ಕಡೆ ಹನುಮಂತ. ಇದು ಆರ್ಚ್ ಅಲ್ಲಿ ಫುಲ್ ದಶಾವತಾರ ಮಾಡಿರೋದು. ಸೊ ಈ ಕಡೆಯಿಂದ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಬ್ರಹ್ಮ, ಓಂ, ಶೇಷಶಾಹಿ, ಚಕ್ರ. ಆಮೇಲೆ ರಾಮ ಸೂರ್ಯವಂಶ ಆದ್ರಿಂದ ಸೂರ್ಯ ಮತ್ತೆ ಅದರದ್ದು ಲಾಂಛನ ಇದೆ ಮಧ್ಯೆ. ಮೂಲ ವಿಗ್ರಹ ಅಲ್ಲಿ ಹೇಗಿದೆಯೋ ಅದನ್ನೇ ಪ್ರತಿರೂಪ ಮಾಡಿರೋದು ಇದು. ಸೊ ಆಮೇಲೆ ಶಂಖ, ಗದಾ, ಸ್ವಸ್ತಿಕ್ಕು. ಇನ್ನ ಆ ಕಡೆ ಇದು ಈಶ್ವರ ಮತ್ತೆ ನಂದಿ ಎರಡು ಇರೋದು. ಆಮೇಲೆ ಇನ್ನ 5 ಅವತಾರ ಆ ಕಡೆ ಇದೆ. ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ ಅಷ್ಟು. ಸೊ ಇದು ಯಾಲಿ ಅಂತ ಇದು ಮುಖ ಇದೆಯಲ್ಲ, ಯಾಲಿ ಅಂತ ಅದಕ್ಕೆ ಹೆಸರು. ಅದ್ರದಲ್ಲೂ ಮುಖ, ಕಣ್ಣು ಎಲ್ಲ ಕಾಣಿಸ್ತಾ ಇದೆಯಾ? ಸೊ ಆಂಜನೇಯ, ಗರುಡ, ಅಧಿಕಾರಿಗಳು. ಇದು ಕೂದಲೆಲ್ಲ ಮಾಡಕ್ಕೆ ಆಲ್ಮೋಸ್ಟ್ ಒಂದು 15 days ಆಯ್ತು ಅದ್ರದ್ದು. ಒಂದೊಂದೇ ಮಾಡ್ತಿರೋದು. ಸೊ ಇದೆಲ್ಲ ಪ್ರೆಷರ್ ಸ್ಟೋನ್ಸ್ ಮತ್ತೆ ನವರತ್ನ ಇಂದ ಕೂಡಿದೆ. ಇದೆಲ್ಲ ನವರತ್ನ, ರಿಂಗು ಎಲ್ಲ ನವರತ್ನ ಅಷ್ಟೇ. ಎಲ್ಲ ದೇವರ ಇದು ಇದೆಲ್ಲ ಬ್ಲೂ ಸಫೈರ್ ಮೇಲೆ ಇರೋದು. ಸೊ ಇದೆಲ್ಲ ರೂಬಿ, ಇದೆಲ್ಲ ಎಮರಾಲ್ಡ್, ಇದೊಂದು ಡೈಮಂಡ್, 2 ಡೈಮಂಡ್, 3 ಡೈಮಂಡ್ ಇರೋದು. ಸೊ ಆ ಥರ ಇದೆಲ್ಲ ನವರತ್ನ. ಇದೆಲ್ಲ ಹಾಕಿರೋದು ಡೈಮಂಡ್ಸ್. ದೇವರಾಯ